Myself Soumya KS, working as an assistant professor in GFGC Baramasagara. In this video, we shall discuss about importance of retail locations and the factors determining location decisions. Here, retail locations play a major role in the success of a retailer. Hence, it is very essential to see which are all the factors that to determining the location decisions. Before that, let's see what we discussed in the previous video. In the previous video, we discussed about the retail planning process. The retail planning process, it starts with defining a mission for the organization. After this, analysis, planning, implementation and evaluation of the plan will take place. Let's see what is retail location. The location of stores is a key concern to any retail organization. Retail stores should be located where market opportunities are best. ಈಗ ಒಂದು ರಿಟೇಲ್ ಸ್ಟೋರ್ನ ಮಾಡಬೇಕು ಅಂತ ಇದ್ದಾರೆ, ಸ್ಟಾರ್ಟ್ ಮಾಡಬೇಕು ಅಂತಿದ್ದಾರೆ ಅಂದರೆ ಫಸ್ಟ್ ಬರುವಂಥ ಕ್ವಶನ್ ಎಲ್ಲಿ ಮಾಡಬೇಕು ಅನ್ನುವಂಥದ್ದು. ವಾಟ್ ಈಸ್ ದಿ ಲೊಕೇಶನ್? ಒಂದು ಊರಿನ ಸಿಟಿನ ಮೇನ್ ಮಾರ್ಕೆಟ್ ಏರಿಯಾದಲ್ಲಿ ಮಾಡಬೇಕು ಅಥವಾ ಔಟ್ಸೈಡ್ ದಿ ಸಿಟಿ ಮಾಡಬೇಕು, ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನುವಂಥದ್ದು ಇಂಪಾರ್ಟೆಂಟ್ ಕ್ವಶನ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ to attract the customer, the location must be at the relevant place. ಒಂದು ರಿಲೆವೆಂಟ್ ಪ್ಲೇಸಲ್ಲಿ ಇದ್ದಾಗ ಮಾತ್ರ ಅವರು ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡಬಹುದು. ಹಾಗಾಗಿ ಲೊಕೇಶನ್ ಡಿಸಿಷನ್ ಅನ್ನೋದು ರಿಟೇಲಿಂಗಲ್ಲಿ ತುಂಬ ಎಸೆನ್ಷಿಯಲ್ ಆಗಿದೆ. ಲೊಕೇಶನ್ ಇಸ್ ಎ ಬ್ರಾಡರ್ ಕಾನ್ಸೆಪ್ಟ್ ವಿಚ್ ಡಿನೋಟ್ಸ್ ದ ಸ್ಟೋರ್ ಆ್ಯಂಡ್ ಇಟ್ಸ್ ಟ್ರೇಡಿಂಗ್ ಏರಿಯಾ from where a majority of its customer will come to the store. ಯಾಕೆಂದರೆ ಆ ಒಂದು ಏರಿಯಾದಿಂದ, ಯಾವ ಲೊಕೇಶನಲ್ಲಿ ಸ್ಟೋರ್ ಇರುತ್ತೆ ಅಲ್ಲಿರ್ತಕ್ಕಂಥ ನಿಯರ್ ಬೈ ಏರಿಯಾದಿಂದ ಕಸ್ಟಮರ್ಸ್ ಬರ್ತಾರೆ. ಹಾಗಾಗಿ ಲೊಕೇಶನ್ ಅನ್ನೋದು ಎಲ್ಲಿರಬೇಕು ಅನ್ನೋವಂಥದ್ದನ್ನ ಡಿಸೈಡ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಲೊಕೇಶನ್ ಡಿಸಿಷನ್ ಈಸ್ ಇಂಪಾರ್ಟೆಂಟ್ ಫಾರ್ ಎನಿ ಬಿಸ್ನೆಸ್ and a retailer in particular because it has a direct bearing on the cost and revenue of the entity in several ways. ಯಾಕೆಂದರೆ ಒಂದು ಲೊಕೇಶನಲ್ಲಿ ನಾವೀಗ ಚೂಸ್ ಮಾಡಿ ಅಲ್ಲಿ ರಿಟೇಲ್ ಸ್ಟೋರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಇನ್ವೆಸ್ಟ್ ಮಾಡಿರ್ತೀವಿ. ಫಾರ್ ದಟ್ ಬಿಲ್ಡಿಂಗ್ ಅಥವಾ ಫಾರ್ ದಟ್ ಲ್ಯಾಂಡ್ ಇನ್ವೆಸ್ಟ್ ಮಾಡಿರ್ತೀವಿ. ಇಟ್ಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಅದ್ರ ಜೊತೆಯಲ್ಲಿ ನಾವು ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟನ್ನು ಮಾಡ್ತೀವಿ. ಈ ಎಲ್ಲ ಕಾಸ್ಟನ್ನು ಈಗ ಲೊಕೇಶನ್ ಸೂಟೇಬಲ್ ಇಲ್ಲ ಅಂತ ಆದಾಗ ಚೇಂಜ್ ಮಾಡಬೇಕು ಅಂದರೆ ಒನ್ಸ್ ಅಗೇನ್ ನಾವು ಮತ್ತೆ ಆ ಕಾಸ್ಟ್ನ ಬೇರ್ ಮಾಡಬೇಕಾಗತ್ತೆ. ಹಾಗಾಗಿ ಆ ಲೊಕೇಶನ್ ಅನ್ನೋದು ಕಾಸ್ಟ್ ಹಾಗೂ ರೆವಿನ್ಯೂ ಯಾವಾಗ ಬರುತ್ತೆ ಅಂದರೆ ಕಸ್ಟಮರ್ ನಮ್ಮ ಸ್ಟೋರಿಗೆ ಬಂದಾಗ, ಅಲ್ಲಿ ಅವರು ಪರ್ಚೇಸ್ ಮಾಡಿದಾಗ ಮಾತ್ರ ನಮಗೆ ರೆವಿನ್ಯೂ ಬರುತ್ತೆ. ಹಾಗಾಗಿ ಜಾಸ್ತಿ ಕಸ್ಟಮರ್ಸ್ ಬರಬೇಕು, ಹಾಗೇನೆ ಆ ಲೊಕೇಶನ್ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟು ಸಹ ನಮಗೆ ಜಾಸ್ತಿ ಆಗಬಾರ್ದು ಅಂತ ಲೊಕೇಶನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದರಿಂದಾಗಿ ಲೊಕೇಶನ್ ಡಿಸಿಷನ್ ಅನ್ನೋದು ಕಾಸ್ಟ್ ಮತ್ತು ರೆವಿನ್ಯೂ ಎರಡಕ್ಕೂ ಸಂಬಂಧಿಸಿರೋದ್ರಿಂದ ಅದನ್ನು ತುಂಬ ಕೇರ್ಫುಲ್ ಆಗಿ ತಗೋಬೇಕಾಗತ್ತೆ. ಲೆಟ್ಸ್ ಸಿ ದ ಇಂಪಾರ್ಟೆನ್ಸ್ ಆಫ್ ರಿಟೇಲ್ ಲೊಕೇಶನ್ಸ್. ಲೊಕೇಶನ್ ಡಿಸಿಷನ್ ಆರ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಇನ್ವಾಲ್ವ್ಸ್ ಲಾರ್ಜ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ನಾನು ಈಗಾಗಲೇ ಹೇಳಿದೆ, ಒಂದು ಲೊಕೇಶನ್, ಒಂದು ಲ್ಯಾಂಡ್ ಅಥವಾ ಬಿಲ್ಡಿಂಗಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಇಟ್ ಈಸ್ ಎ ಲಾರ್ಜ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಅದನ್ನು ನಾವು ಮತ್ತೆ ಚೇಂಜ್ ಮಾಡೋದಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ. ದೆನ್ ಇಟ್ ಅಫೆಕ್ಟ್ಸ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಲೊಕೇಶನ್ ಜಾಸ್ತಿ ದೂರದಲ್ಲಿದ್ದಾಗ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಸಹ ಆಗುತ್ತೆ. ದೆನ್ ಇಟ್ ಅಫೆಕ್ಟ್ಸ್ ಹ್ಯೂಮನ್ ರಿಸೋರ್ಸ್ ಕಾಸ್ಟ್. ಅಂದರೆ ನಮ್ಮ ರಿಟೇಲ್ ಸ್ಟೋರಲ್ಲಿ ನಾವು ಎಂಪ್ಲಾಯೀಸ್ನ ಹೈರ್ ಮಾಡ್ತಾ ಇದ್ದೀವಿ ಅಂದರೆ ಆ ನಮ್ಮ ಸ್ಟೋರ್ ಸಿಟಿಯಿಂದ ದೂರ ಇದ್ದಾಗ ಅಲ್ಲಿಗೆ ಹ್ಯೂಮನ್ ರಿಸೋರ್ಸ್ ಬರೋದಕ್ಕೂ ಸಹ, ಅಂದರೆ ಎಂಪ್ಲಾಯೀಸ್ ಬರೋದಕ್ಕೆ ದೇ ಎಕ್ಸ್ಪೆಕ್ಟ್ ಮೋರ್ ಸ್ಯಾಲ್ರಿ ಆರ್ ಟ್ರಾನ್ಸ್ಪೋರ್ಟೇಷನ್ ಅಲೋಯನ್ಸ್. ಹೆನ್ಸ್ ಇಟ್ ಈಸ್ ಆಲ್ಸೋ ಎ ಕಾಸ್ಟ್. ದೆನ್ ಇಟ್ ಅಫೆಕ್ಟ್ಸ್ the amount of customer traffic
ಕಸ್ಟಮರ್ ಟ್ರಾಫಿಕ್ ಅಂದರೆ ಎಷ್ಟು ಜನ ಕಸ್ಟಮರ್ ಸ್ಟೋರ್ಗೆ ಬರ್ತಾರೆ ಹೋಗ್ತಾರೆ ಅನ್ನೋವಂಥದ್ದು, ವಿಸಿಟ್ ಮಾಡ್ತಾರೆ ಸ್ಟೋರ್ನ ಅನ್ನೋವಂಥದ್ದು. ಲೊಕೇಶನ್ ಸರಿಯಾದಿದ್ದಾಗ, ಸೂಟಬಲ್ ಆಗಿದ್ದಾಗ, ಕರೆಕ್ಟ್ ಡಿಸಿಷನ್ ತಗೊಂಡಾಗ ಕಸ್ಟಮರ್ಸ್ ಜಾಸ್ತಿ ನಂಬರಲ್ಲಿ ಬರ್ತಾರೆ. ಅದೇ ಲೊಕೇಶನ್ ಡಿಸಿಷನ್ ತಪ್ಪಾದಾಗ ಕಸ್ಟಮರ್ಸ್ ಕಮ್ಮಿ ಬರ್ತಾರೆ. ದೆನ್ ಇಟ್ ಅಫೆಕ್ಟ್ಸ್ ದ ವಾಲ್ಯೂಮ್ ಆಫ್ ಬಿಸ್ನೆಸ್. ಅಲ್ಟಿಮೇಟ್ಲಿ ರಿಟೇಲ್ ಬಿಸ್ನೆಸ್ ಡಿಪೆಂಡ್ ಆಗಿರೋದು ನಂಬರ್ ಆಫ್ ಕಸ್ಟಮರ್ ವಿಸಿಟ್ಸ್ ಮೇಲೆ. ಸೊ ಕಸ್ಟಮರ್ಸ್ ಜಾಸ್ತಿ ವಿಸಿಟ್ ಮಾಡಿದರೆ ವಾಲ್ಯೂಮ್ ಆಫ್ ಬಿಸ್ನೆಸ್ ಜಾಸ್ತಿ ಇರುತ್ತೆ. ಕಸ್ಟಮರ್ ಕಡಿಮೆ ವಿಸಿಟ್ ಮಾಡಿದರೆ ವಾಲ್ಯೂಮ್ ಆಫ್ ಬಿಸ್ನೆಸ್ ಕಡಿಮೆ ಇರುತ್ತೆ. ಇದರಿಂದ ರಿಟೇಲ್ ಬಿಸ್ನೆಸ್ಗೆ ಇನ್ಫ್ಲೂಯೆನ್ಸ್ ಆಗುತ್ತೆ. ನೆಕ್ಸ್ಟ್ ಸಿ ದ ಲೆವೆಲ್ ಆಫ್ ಲೊಕೇಶನ್ ಡಿಸಿಷನ್. ಒಂದು ಲೊಕೇಶನ್ ಡಿಸಿಷನ್ನ ಹೇಗೆ ತಗೊಳ್ತಾರೆ, ಯಾವ್ಯಾವ ಬೇಸ್ ಮೇಲೆ ತಗೊಳ್ಬೋದು, ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ಫ್ಯಾಕ್ಟರ್ಸ್ ಯಾವ್ದ್ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ. ಲೆವೆಲ್ ಆಫ್ ಲೊಕೇಶನ್ ಡಿಸಿಷನ್ ಈಸ್ ಅಬೌಟ್ ಫಸ್ಟ್ ಸೆಲೆಕ್ಷನ್ ಆಫ್ ಸಿಟಿ ಅಂಡ್ ದೆನ್ ಏರಿಯಾ ವಿತಿನ್ ಸಿಟಿ, ದೆನ್ ಸೈಟ್ ಡಿಸಿಷನ್. ಈ 3 ಹಂತದಲ್ಲಿ ಲೊಕೇಶನ್ ಡಿಸಿಷನ್ನ ಒಬ್ಬ ರಿಟೇಲರ್ ತಗೊಳ್ತಾನೆ. ಫಸ್ಟ್ ಒಂದು ಸಿಟಿನ ಸೆಲೆಕ್ಟ್ ಮಾಡ್ತಾನೆ, ಯಾವ ಸಿಟಿನಲ್ಲಿ ನಾನು ರಿಟೇಲ್ ಸ್ಟೋರ್ನ ಸ್ಟಾರ್ಟ್ ಮಾಡಬೇಕು. ಸೆಕೆಂಡ್, ಏರಿಯಾ ವಿತಿನ್ ದಿ ಸಿಟಿ, ಆ ಸಿಟಿನಲ್ಲಿ ಯಾವ ಏರಿಯಾದಲ್ಲಿ ಮಾಡಬೇಕು. ಹಾಗೇನೆ ಥರ್ಡ್ ಒನ್, ಆ ಏರಿಯಾನಲ್ಲಿ ಯಾವ ಪರ್ಟಿಕ್ಯುಲರ್ ಸೈಟಲ್ಲಿ, ಯಾವ ಜಾಗದಲ್ಲಿ ಮಾಡಬೇಕು ಅನ್ನುವಂಥದ್ದು. ಇದರಲ್ಲಿ ಸೆಲೆಕ್ಷನ್ ಆಫ್ ಸಿಟಿನ ಹೇಗೆ ಮಾಡಬೇಕು, ಅಲ್ಲಿ ಯಾವ್ಯಾವ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ವಿತ್ ರೆಸ್ಪೆಕ್ಟ್ ಟು ಸೆಲೆಕ್ಷನ್ ಆಫ್ ಸಿಟಿ, ಫಸ್ಟ್ ಸೈಜ್ ಆಫ್ ಸಿಟೀಸ್ ಟ್ರೇಡಿಂಗ್ ಏರಿಯಾ. ಆ ಸಿಟಿನಲ್ಲಿ ಇರ್ತಕ್ಕಂಥ ಟ್ರೇಡಿಂಗ್ ಏರಿಯಾದ ಸೈಜ್ ಏನಿದೆ ಅಂದರೆ, ಟೇಕ್ ಫಾರ್ ಎಕ್ಸಾಂಪಲ್ ನಾವೀಗ ಹೇಳ್ತೀವಿ ದಾವಣಗೆರೆ ಚಿತ್ರದುರ್ಗ ಎರಡು ಕಂಪೇರ್ ಮಾಡಿದಾಗ ಬಿಸ್ನೆಸ್ ಮಾಡೋದಕ್ಕೆ ಸೂಟಬಲ್ ಇರೋದು ದಾವಣಗೆರೆ ಅಂತೀವಿ. ಯಾಕಂದರೆ ದಾವಣಗೆರೆನ ನಾವು ಮೇನ್ ಬಿಸ್ನೆಸ್ ಸಿಟಿ ಆಫ್ ಕರ್ನಾಟಕ ಅಂತ ಕರಿತೀವಿ, ಇನ್ ಪರ್ಟಿಕ್ಯುಲರ್ಲಿ ಇನ್ ಮಿಡಲ್ ಕರ್ನಾಟಕದಲ್ಲಿ. ಹಾಗಾಗಿ ಅಲ್ಲಿ ಬಿಸ್ನೆಸ್ಗೆ ಸ್ಕೋಪ್ ಆ್ಯಂಡ್ ಟ್ರೇಡ್ ಏರಿಯಾ ಜಾಸ್ತಿ ಇರೋದು ದಾವಣಗೆರೆನಲ್ಲಿ. ಈ ರೀತಿಯಾಗಿ ಪ್ರತಿಯೊಂದು ಸಿಟಿನ ನಾವು ಚೂಸ್ ಮಾಡಿದಾಗ ಆಪ್ಷನ್ ಆಗಿ ಅಲ್ಲಿರ್ತಕ್ಕಂಥ ಸೈಜ್ ಆಫ್ ದಿ ಟ್ರೇಡ್ ಏರಿಯಾ ಹೇಗಿದೆ, ಮಾರ್ಕೆಟ್ ಸೈಜ್ ಹೇಗಿದೆ ಅನ್ನುವಂಥದ್ದನ್ನ ನೋಡಬೇಕಾಗುತ್ತೆ. ನೆಕ್ಸ್ಟ್, ಪಾಪ್ಯುಲೇಷನ್ ಗ್ರೋತ್. ಆ ಪರ್ಟಿಕ್ಯುಲರ್ ಸಿಟಿನಲ್ಲಿ ಇರ್ತಕ್ಕಂಥ ಪ್ರೆಸೆಂಟ್ ಪಾಪ್ಯುಲೇಷನ್ ಹಾಗೂ ಪಾಪ್ಯುಲೇಷನ್ ಗ್ರೋತ್ ಯಾವ ರೀತಿಯಾಗಿ ಆಗಿದೆ. ಬಿಕಾಸ್ ರಿಟೇಲರ್ಗೆ ನಂಬರ್ ಆಫ್ ಕಸ್ಟಮರ್ ಈಸ್ ಇಂಪಾರ್ಟೆಂಟ್. ಹಾಗಾಗಿ ಅಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ ಗ್ರೋತ್ ನಾವು ನೋಡಬೇಕಾಗುತ್ತೆ. ದೆನ್ ಟ್ರೇಡ್ ಪೊಟೆನ್ಷಿಯಲ್, ಅಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಸ್ಕೋಪ್ ಇದೆಯಾ, ಪೊಟೆನ್ಷಿಯಲ್ ಇದೆಯಾ ಅನ್ನುವಂಥದ್ದನ್ನ ಅವನು ಗುರುತಿಸಬೇಕಾಗುತ್ತೆ. ನೆಕ್ಸ್ಟ್, ನಂಬರ್, ಸೈಜ್ ಆ್ಯಂಡ್ ಕ್ವಾಲಿಟಿ ಆಫ್ ಕಾಂಪಿಟೇಷನ್. ಆಲ್ರೆಡಿ ಅದು ಬಿಸ್ನೆಸ್ ಏರಿಯಾ ಇದೆ, ದೊಡ್ಡದೇ ಇದೆ ಅಂದಾಗ ಅಲ್ಲಿ ಕಾಂಪಿಟೇಟರ್ಸ್ ಇದ್ದೇ ಇರ್ತಾರೆ. ನಂಬರ್ ಆಫ್ ಕಾಂಪಿಟೇಟರ್ಸ್, ಹಾಗೆ ಅವರ ಸೈಜ್ ಏನು, ಕ್ವಾಲಿಟಿ ಏನು, ಯಾವ ರೀತಿಯಾದಂಥ ಕಾಂಪಿಟೇಷನ್ ಇದೆ ಅಲ್ಲಿ ಅನ್ನೋದನ್ನ ಅವನು ಗಮನಿಸಬೇಕು. ಜೊತೆಯಲ್ಲಿ ಅಲ್ಲಿ ಲೊಕೇಶನ್ನ ಚೂಸ್ ಮಾಡಿದರೆ ತಗಲ್ತಕ್ಕಂಥ ಡೆವಲಪ್ಮೆಂಟ್ ಕಾಸ್ಟ್ ಎಷ್ಟು ಅನ್ನೋದನ್ನ ಗಮನಿಸಬೇಕಾಗತ್ತೆ. ಇದೆಲ್ಲನೂ ಗಮನಿಸಿ ಅದರ ಬೇಸ್ ಮೇಲೆ, ಈ ಫ್ಯಾಕ್ಟರ್ಸ್ನ ಬೇಸ್ ಮೇಲೆ ಸ್ಟಡಿ ಮಾಡಿ ಅವನು ಪರ್ಟಿಕ್ಯುಲರ್ ಸಿಟಿನ ಚೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಸಿಟಿನ ಚೂಸ್ ಮಾಡಿದ ನಂತರದಲ್ಲಿ ರಿಟೇಲರ್ ಒಂದು ಪರ್ಟಿಕ್ಯುಲರ್ ಏರಿಯಾ ವಿತಿನ್ ದಿ ಸಿಟಿ ಚೂಸ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಅವನು ಈ ಕೆಳಕಂಡಂಥ ಫ್ಯಾಕ್ಟರ್ಸ್ನ ನೋಡಬೇಕಾಗುತ್ತೆ. ದೇ ಆರ್ ಅವೈಲಬಿಲಿಟಿ ಆಫ್ ಆಕ್ಸೆಸ್ ರೂಟ್. ಎಲ್ಲ ಒಂದು ಸಿಟಿ ಅಂದಾಗ ಆ ಸಿಟಿನಲ್ಲಿ ಇರ್ತಕ್ಕಂಥ ಎಲ್ಲ ಏರಿಯಾಗೂ ಸಹ ಈಕ್ವಲ್ ಆಕ್ಸೆಸಿಬಿಲಿಟಿ ಇರೋದಿಲ್ಲ. ಕೆಲವೊಂದು ಏರಿಯಾಕ್ಕೆ ಆಕ್ಸೆಸ್ ಚೆನ್ನಾಗಿರುತ್ತೆ, ಕೆಲವೊಂದು ಏರಿಯಾಕ್ಕೆ ಇರೋದಿಲ್ಲ. ಹಾಗಾಗಿ ಇಲ್ಲಿ ಕಸ್ಟಮರ್ನ ಅಟ್ರಾಕ್ಟ್ ಮಾಡಬೇಕು ಅಂದರೆ ಆಕ್ಸೆಸಿಬಿಲಿಟಿ ಚೆನ್ನಾಗಿರಬೇಕು. ಆ ಪರ್ಪಸ್ ಇಂದಾಗಿ ಅವನು ಯಾವ ಏರಿಯಾಕ್ಕೆ ಆಕ್ಸೆಸಿಬಿಲಿಟಿ ಚೆನ್ನಾಗಿದೆ ಅಂದರೆ ಕಸ್ಟಮರ್ ಬಂದು ಹೋಗೋದಕ್ಕೆ ಅನುಕೂಲ ಇದೆ, ರೋಡ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಇದೆಲ್ಲನೂ ಗಮನಿಸಬೇಕಾಗತ್ತೆ. ನೆಕ್ಸ್ಟ್, ನೇಚರ್ ಆಫ್ ಝೋನಿಂಗ್ ರೆಗ್ಯುಲೇಷನ್ಸ್. ಅಲ್ಲಿ ಯಾವ ರೀತಿಯಾಗಿದೆ ಅಂದರೆ ಕೆಲವೊಂದು ಕಡೆ ರೆಸಿಡೆನ್ಷಿಯಲ್ ಏರಿಯಾ ಅಂದರೆ ಬರೀ ರೆಸಿಡೆನ್ಷಿಯಲ್ ಏರಿಯಾನೇ, ಅಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಅವಕಾಶ ಇರೋದಿಲ್ಲ. ಹಾಗೆ ಕಮರ್ಷಿಯಲ್ ಏರಿಯಾ ಬೇರೆ ಇರುತ್ತೆ. ಅಲ್ಲಿ ಯಾವ ರೀತಿಯಾದ ಪರ್ಟಿಕ್ಯುಲರ್ ಝೋನಿಂಗ್ ರೆಗ್ಯುಲೇಷನ್ಸ್ ಏನಿದೆ ಅನ್ನೋದನ್ನ ಅವನು ತಿಳ್ಕೋಬೇಕು. ನೆಕ್ಸ್ಟ್, ಡೈರೆಕ್ಷನ್ ಆಫ್ ದಿ ಸಿಟೀಸ್ ಎಕ್ಸ್ಪ್ಯಾನ್ಷನ್. ಈಗ ಕೆಲವೊಂದು ಸತಿ ಸಿಟಿ ಹೊರಭಾಗದಲ್ಲಿ, ಕಂಪ್ಲೀಟ್ ಹೊರಭಾಗದಲ್ಲಿ ಶಾಪ್ಸ್ನ ಮಾಡಿರ್ತಾರೆ. ಬಿಕಾಸ್ ಬೈ ಎಕ್ಸ್ಪೆಕ್ಟಿಂಗ್ ದಟ್ ಸಿಟಿ ವಿಲ್ ಎಕ್ಸ್ಪ್ಯಾಂಡ್ ಇನ್ ಫ್ಯೂಚರಲ್ಲಿ ಅಲ್ಲಿವರೆಗೂ ಎಕ್ಸ್ಪ್ಯಾಂಡ್ ಆಗುತ್ತೆ. ಈಗ ನಾವು ಸಿಟಿ ಹೊರಭಾಗದಲ್ಲಿ ಮಾಡೋದ್ರಿಂದ ಅಲ್ಲಿ ಅಂದರೆ ಹೊರಗಡೆಯಿಂದ ಸಿಟಿಗೆ ಎಂಟ್ರಿ ಆಗೋರು ಅಲ್ಲಿ ಆಕ್ಸೆಸ್ ಮಾಡ್ಬೋದು, ಅಥವಾ ಅಲ್ಲಿ ಪಾರ್ಕಿಂಗಿಗೆ ಜಾಗ ಇರುತ್ತೆ.
ಆರ್ ಕಾಸ್ಟ್, ಡೆವಲಪ್ಮೆಂಟಲ್ ಕಾಸ್ಟ್ ಕಡಿಮೆ ಆಗುತ್ತೆ ಅನ್ನೋ ಕಾರಣದಿಂದ ಚೂಸ್ ಮಾಡಿರ್ಬೋದು. ಬಟ್ ಸಿಟಿ ಎಕ್ಸ್ಪ್ಯಾನ್ಷನ್ ಆಗುತ್ತಾ, ಯಾವ ರೀತಿನಲ್ಲಿ ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಯಾವ ಸೈಡಲ್ಲಿ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಅದನ್ನು ಸಹ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್, ಕಸ್ಟಮರ್ ಅಟ್ರಾಕ್ಷನ್ ಆಫ್ ಶಾಪಿಂಗ್ ಪ್ಲೇಸ್. ಆ ಶಾಪಿಂಗ್ ಪ್ಲೇಸ್ ಕಸ್ಟಮರ್ನ ಹೇಗೆ ಅಟ್ರಾಕ್ಟ್ ಮಾಡ್ಬೋದು, ಅಲ್ಲಿ ಬೇರೆ ರೀತಿಯಾದಂಥ ರಿಟೇಲರ್ಸ್ ಇದ್ದಾರಾ, ವೆದರ್ ಇಟ್ ಈಸ್ ಎ ಶಾಪಿಂಗ್ ಏರಿಯಾ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಕೆಲವೊಂದು ಏರಿಯಾನ ನಾವು ಶಾಪಿಂಗ್ ಏರಿಯಾ ಅಂತಾನೆ ಕರಿತೀವಿ. ಟೇಕ್ ಫಾರ್ ಎಕ್ಸಾಂಪಲ್, ಈಗ ಬ್ಯಾಂಗ್ಳೂರ್ಗೆ ಹೋದ್ರೆ ಮೆಜೆಸ್ಟಿಕ್ ಹತ್ರ ಇರ್ಬೋದು, ಜಯನಗರ್ ಇರ್ಬೋದು, ವಿಜಯನಗರ್, ಮಲ್ಲೇಶ್ವರಂ, ಇದನ್ನೆಲ್ಲ ನಾವು ಶಾಪಿಂಗ್ ಏರಿಯಾ ಅಂತ ಕರಿತೀವಿ. MG ರೋಡ್. ಹಾಗೇನೆ ದಾವಣಗೆರೆನಲ್ಲಿ ನಾವು ನೋಡಿದಾಗ AVK ಕಾಲೇಜ್ ರೋಡ್ ಇರ್ಬೋದು, ಅಥವಾ ಮೇನ್ ರೋಡ್ ಮಂಡಿಪೇಟೆ, ಇದನ್ನೆಲ್ಲ ನಾವು ಶಾಪಿಂಗ್ ಏರಿಯಾ ಅಂತ ಕರಿತೀವಿ. ಸೊ ಈ ಡೆಂಟಲ್ ಕಾಲೇಜ್ ರೋಡ್, ಇಂಥಲ್ಲಿ ಕಸ್ಟಮರ್ನ ಅಟ್ರಾಕ್ಟ್ ಮಾಡೋಲ್ಲಿ ಬೇರೆ ಬೇರೆ ಶಾಪ್ಸು ಸಹ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನ ರಿಟೇಲರ್ ಗಮನಿಸಬೇಕಾಗುತ್ತೆ. ಒಂದು ಏರಿಯಾನ ಸಿಟಿ ಚೂಸ್ ಮಾಡಾಯ್ತು, ಏರಿಯಾನು ಚೂಸ್ ಮಾಡಿದ ನಂತರದಲ್ಲಿ ಸೈಟ್ ಡಿಸಿಷನ್ನ ತಗೋಬೇಕಾಗುತ್ತೆ ರಿಟೇಲರ್. ಹೇಗೆ ತಗೊಳ್ತಾನೆ ಅಂದರೆ, ಫಸ್ಟ್ ಅಡಿಕ್ವೆಸಿ ಅಂಡ್ ಪೊಟೆನ್ಷಿಯಲ್ ಆಫ್ ಪಾಸಿಂಗ್ ಟ್ರಾಫಿಕ್. ಆ ಪರ್ಟಿಕ್ಯುಲರ್ ಸೈಟ್, ಆ ಪರ್ಟಿಕ್ಯುಲರ್ ಶಾಪ್, ಆ ಪರ್ಟಿಕ್ಯುಲರ್ ಜಾಗ ಏನು ತಗೊಳ್ತಾನೆ ರಿಟೇಲರ್ ಡೆವಲಪ್ ಮಾಡೋದಕ್ಕೆ, ಅಲ್ಲಿಗೆ ಕಸ್ಟಮರ್ ಬರೋದಕ್ಕೆ ಹೋಗೋದಕ್ಕೆ ಸಾಧ್ಯ ಇದೆಯಾ, ಟ್ರಾಫಿಕ್ ಯಾವ ಥರ ಈಸಿಯಾಗಿ ಮೂವ್ ಆಗುತ್ತಾ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ದೆನ್ ಕಾಂಪ್ಲಿಮೆಂಟರಿ ನೇಚರ್ ಆಫ್ ಅದರ್ ಸ್ಟೋರ್ಸ್, ಅಂದರೆ ಇಲ್ಲಿ ಬೇರೆ ಆಲ್ಟರ್ನೇಟ್ ಸ್ಟೋರ್ಸ್ ಏನೇನಿದೆ ಅಲ್ಲಿ. ಈಗ ಒಂದು ಶಾಪಿಂಗ್ ಮಾಲ್ ಅಥವಾ ಈಗ ಮಂಡಿಪೇಟೆ ಅಂತ ನಾವು ಎಕ್ಸಾಂಪಲ್ ತಗೊಂಡಾಗ ದಾವಣಗೆರೆನಲ್ಲಿ ಅಲ್ಲಿ ಬೇರೆ ಬೇರೆ ಶಾಪ್ಸು ಇದೆ. ಕೇವಲ ಯಾವುದೋ ಒಂದು ರಿಟೇಲ್ ಸ್ಟೋರ್ಗೋಸ್ಕರ ಅಲ್ಲಿ ಬರಲ್ಲ, ಅಲ್ಲಿ ಆಲ್ಟರ್ನೇಟಿವ್ಸ್ ಬೇರೆ ಬೇರೆ ಥರನಾದಂತಿದೆ. ಈಗ ಟೇಕ್ ಫಾರ್ ಎಕ್ಸಾಂಪಲ್ ಕ್ಲಾತ್ ಪರ್ಚೇಸ್ ಮಾಡೋಕೆ ಹೋದವ್ರಿಗೆ ಅಲ್ಲಿ ಜ್ಯುವೆಲ್ರಿ ಶಾಪ್ಸು ಇದೆ, ಬೇರೆ ಫರ್ನಿಚರ್ ಶಾಪ್, ಈ ಥರ ಆಲ್ಟರ್ನೇಟ್ಸ್ ಬೇರೆ ಬೇರೆ ಶಾಪಿಂಗ್ಸ್ ಮಾಡೋದಕ್ಕೂ ಅಲ್ಲಿ ಅವಕಾಶ ಇದ್ದರೆ ಕಸ್ಟಮರ್ ಟ್ರಾಫಿಕ್ ಅಲ್ಲಿ ಜಾಸ್ತಿ ಇರುತ್ತೆ. ಆಗ ಕಸ್ಟಮರ್ನ ಅಟ್ರಾಕ್ಟ್ ಮಾಡೋದು ಈಸಿ ಆಗುತ್ತೆ. ದೆನ್ ಅಬಿಲಿಟಿ ಟು ಇಂಟರ್ಸೆಪ್ಟ್ ದ ಪಾಸಿಂಗ್ ಕಸ್ಟಮರ್, ಅಂದರೆ ಇಲ್ಲಿ ಎಷ್ಟು ಕಸ್ಟಮರ್ ಬರ್ಬೋದು, ಹೇಗೆ ಪಾಸಿಂಗ್ ಟ್ರಾಫಿಕ್ನ ನಾನು ಯಾವ ರೀತಿನಲ್ಲಿ ಅಟ್ರಾಕ್ಟ್ ಮಾಡ್ಬೋದು ಅನ್ನುವಂಥದ್ದು ನೋಡಬೇಕಾಗುತ್ತೆ. ಹಾಗೆ ಅಡಿಕ್ವೆಸಿ ಆಫ್ ಪಾರ್ಕಿಂಗ್. ಪಾರ್ಕಿಂಗ್ ಈಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪಾರ್ಕಿಂಗ್ ಅನ್ನುವಂಥದ್ದು ಕೆಲವೊಂದು ರಿಟೇಲ್ ಶಾಪ್ಗೆ ನಾವು ಹೋಗೋಕ್ಕೆ ಇಷ್ಟಪಡಲ್ಲ, ಕಾರಣ ಅಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಇಲ್ಲ, ಅಥವಾ ತುಂಬ ದೂರದಲ್ಲಿ ಪಾರ್ಕಿಂಗ್ ಮಾಡಬೇಕಾಗುತ್ತೆ, ರೋಡ್ ಸೈಡಲ್ಲೇ ಪಾರ್ಕಿಂಗ್ ಮಾಡಬೇಕಾಗುತ್ತೆ. ಆಗ ನಮಗೆ ಇಲ್ಲಿ ಫ್ರೀಯಾಗಿ ಶಾಪಿಂಗ್ ಮಾಡೋದಕ್ಕಾಗಲ್ಲ, ಟೈಮ್ ಕನ್ಸ್ಟ್ರೆಂಟ್ ಇರುತ್ತೆ. ಹೀಗಾಗಿ ಪಾರ್ಕಿಂಗ್ ಫೆಸಿಲಿಟಿ ಬಗ್ಗೆನೂ ಅವನು ಗಮನಿಸಬೇಕಾಗತ್ತೆ. ಈ ಎಲ್ಲ ಅಂಶಗಳನ್ನ ಗಮನಿಸಿ ಒಬ್ಬ ರಿಟೇಲರ್ ಲೊಕೇಶನ್ನ ಚೂಸ್ ಮಾಡಬೇಕಾದ್ರೆ ಸಿಟಿ ಹಾಗೂ ಅದರಲ್ಲಿ ಏರಿಯಾ ವಿತ್ ಇನ್ ಎ ಸಿಟಿ, ದೆನ್ ಸೈಟ್ ಡಿಸಿಷನ್ಸ್ನ ತಗೊಳ್ತಾನೆ. ಇನ್ ಸಮ್ಮರಿ, we can say that location is a broader concept which denotes the store and its trading area from where a majority of its customer originate. ಲೊಕೇಶನ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಹಾಗೂ ಬ್ರಾಡರ್ ಕಾನ್ಸೆಪ್ಟ್ ಆಗಿದೆ. ಲೊಕೇಶನ್ ಡಿಸಿಷನ್ ಈಸ್ ಇಂಪಾರ್ಟೆಂಟ್ for any business and retail in particular because it has a direct bearing on the cost as well as revenue of the entity. Then while choosing a particular location, the retailer has to consider various factors which influences the profitability of retail stores, and those factors are related with selection of city, selection of a particular area within the city, and selection of a particular site. For further study, you can refer these textbooks. Thank you.